ಅವರು ಅನಕ್ಷರಸ್ಥ, ಆದರೆ ಅವರು ಪರಿಸರಾಸಕ್ತ. ಅದರ ಆಗುಹೋಗುಗಳ ಬಗ್ಗೆ ತಿಳುವಳಿಕೆಸ್ಥ. ಅದಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಮಾಡುವುದಂದ್ರೆ ಅವರಿಗೆ ಭಾರಿ ಖುಷಿ. ಇದುವರೆಗೂ ಸಾವಿರಾರು ಗಿಡಗಳನ್ನು ನೆಟ್ಟಿದ್ದಾರೆ, ಜೊತೆಗೆ ಪೋಷಣೆ ಕೂಡ ಮಾಡ್ತಿದ್ದಾರೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಗಿಡಗಳು, ಅವುಗಳನ್ನ ನೆಟ್ಟು ಪೋಷಣೆ ಮಾಡ್ತಿರೋ ವೃದ್ಧರು, ಅವರ ಪರಿಸರದ ಕಾಳಜಿ ಪ್ರಶಂಸೆ ಮಾಡ್ತಿರೋ ಗ್ರಾಮಸ್ಥರು. ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದ ಪರಿಸರ ಪ್ರೇಮಿ ಯಲ್ಲಪ್ಪ ಶಿಂಧೆ ಅವರ ಪರಿಸರ ಕಾಳಜಿ ವಿವರ. ಯಲ್ಲಪ್ಪ ಶಿಂಧೆ ಅವರು ಪರಿಸರ ಸಂರಕ್ಷಣೆಗೆ ಬದ್ಧರಾಗಿ ಕೆಲಸ ಮಾಡ್ತಿದ್ದಾರೆ. ಇದುವರೆಗೂ ತಮ್ಮೂರು ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಸಾವಿರಾರು ಗಿಡಗಳನ್ನ ನೆಟ್ಟು ಬೆಳೆಸಿದ್ದಾರೆ. ಬರೀ ಗಿಡ ನೆಟ್ಟು ಬೆಳೆಸೋದರ ಕಡೆಗಷ್ಟೇ ಇವರ ಗಮನ ಇಲ್ಲ, ಅವುಗಳು ಸುರಕ್ಷಿತವಾಗಿ ಬೆಳೆಯುವಂತೆ ಗಮನ ಹರಿಸ್ತಾರೆ. ನಿರಂತರವಾಗಿ ಗಿಡಗಳನ್ನ ನೆಡುತ್ತಿರುವ ಯಲ್ಲಪ್ಪ ಅವರು ಇದಕ್ಕಾಗಿ ಸರ್ಕಾರದಿಂದಾಗಲಿ ಸಂಘ ಸಂಸ್ಥೆಗಳಿಂದಾಗಲಿ ಹಣ ಪಡಿತಿಲ್ಲ. ಪರಿಸರ ಸಂರಕ್ಷಣೆ ದುಡ್ಡು ತೆಗೆದುಕೊಂಡು ಮಾಡೋ ಕೆಲಸ ಅಲ್ಲ ಅನ್ನೋದು ಇವರ ನಂಬಿಕೆ. ಆದ್ದರಿಂದ ಎಲೆಮರೆಯ ಕಾಯಿಯಂತೆ ಪರಿಸರ ರಕ್ಷಣೆ ಕಾಯಕದಲ್ಲಿ ತೊಡಗಿದ್ದಾರೆ. ಮುಂಚಿನ ಕಾಲದಿಂದ ಮಳೆ ಭಾಳ ಹಾಕೋತ ಬರ್ತೈತ್ರಿ. ಈಗ ಕಮ್ಮಿ ಆಗತೈತಿ. 30 ವರ್ಷ ಆತ್ರಿ. 30 ವರ್ಷದ ಹಿಂದಿಂದ ಇತ್ತಾಗ ಕಮ್ಮಿ ಆಕತ್ರಿ. ಕಮ್ಮಿ ಯಾಕೆ ಆಕತ್ತಪ್ಪ ಅಂದ್ರೆ ಗಿಡಗಳು ಕಮ್ಮಿ ಆದ ಸಂಬಂಧ. ಗಿಡಗಳು ಕಮ್ಮಿ ಅಂದ್ರೆ ಯಾಕೆ ನಾವೆಲ್ಲ ಹಚ್ಚಬೇಕು, ಕಡಿಬಾರ್ದು ಗಿಡಗಳು. ನಾವು ಈಗ ಎಲ್ಲೇ ಅರಣ್ಯ ಭೂಮಿ ಇದೈತೆ ಅಲ್ಲೇ ಗಿಡಗಳು ಹಚ್ತೀವಿ. ಈಗ ಒಟ್ಟೆ ನಮ್ದೊಂದು 1300 ಗಿಡ ಅದಾವ್ರಿ. ಇವು ಅರಣ್ಯ ಅವ್ರು ಕೊಟ್ಟಾರಿ. ಮುಂದೆ ಒಳ್ಳೆ ಅವರು ಕುಣಿ ತೆಗೆದು ಹಚ್ಚಾಕಟ್ಟು ಪಗಾರ ಕೊಟ್ಟಾರಿ. ಇವ್ನು ಬೆಳೆಸಾಕ ಏನೂ ಹಾಕಿಲ್ಲ. ಈಗ ಕೆಲಸ ಒಂದು ಸಾಂದೊಂದು ಹೋಟೆಲ್ ಐತ್ರಿ, ಆ ಹೋಟೆಲ್ ಇಟ್ಕೊಂಡು ನಡೆಸ್ಕೋತಾ ಇದನ್ನ ಮಾಡ್ತೀವ್ರಿ. ಯಲ್ಲಪ್ಪ ಅವರು ಜೀವನೋಪಾಯಕ್ಕಾಗಿ ಚಿಕ್ಕ ಹೋಟೆಲ್ ಒಂದನ್ನ ನಡೆಸುತ್ತಿದ್ದಾರೆ. ಪ್ರತಿದಿನ ಎದ್ದ ಕೂಡಲೇ ಇವರು ಗಮನ ಹರಿಸೋದು ಹೊಸ ಗಿಡಗಳನ್ನ ನೆಡುವ ಬಗ್ಗೆ ಮತ್ತು ನೆಟ್ಟ ಗಿಡಗಳ ಸ್ಥಿತಿಗತಿ ಹೇಗಿದೆ ಅಂತ ತಿಳಿಯೋದರ ಬಗ್ಗೆ. ಇದರಿಂದಾಗಿ ಉತ್ತೂರಿನ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜು ಆವರಣ, ಖಾಲಿ ಇರುವ ಸರ್ಕಾರಿ ಭೂಮಿಗಳು, ರಸ್ತೆಗಳು ಹಸಿರಿನಿಂದ ಕೂಡಿವೆ. ಈ ಕಾರಣದಿಂದಾಗಿ ಊರಿನವರು ಇವರನ್ನ ಪರಿಸರ ಯಲ್ಲಪ್ಪ ಅಂತ ಕರೀತಾರೆ. ಸಾಕಷ್ಟು ಗಿಡಗಳನ್ನು ನೆಡುತ್ತಾ ಬಂದಿದ್ದಾರೆ ಹಾಗೂ ಅವನ್ನ ನೆಟ್ಟು ಬಿಡುವುದರಲ್ಲಿ ಅರ್ಥಿಲ್ಲ. ನೆಟ್ಟ ಸರಿಯಾಗಿ ಬೆಳೆಸಿ ಸರಿಯಾಗಿ ರೈತರಲ್ಲಿ ಹೋಗಿ ನೀರಿಸ್ಕೊಂಡ್ಬಂದ ಅವಕ್ಕೆ ಹಾಕಿ ಬೆಳೆಸಿದ್ದಾರೆ. ಅದಕ್ಕಾಗಿ ಅಂಥವರು ಇನ್ನೂ ಹಲವಾರು ಜನ ಹುಟ್ಟಲಿ, ಹಲವಾರು ಜನ ಪ್ರಯತ್ನ ಮಾಡಲಿ. 8-9 ವರ್ಷದಿಂದ ನೋಡಕತ್ತೀವಿ. ಒಂದು 1000ರಿಂದ ಹಿಡ್ಕೊಂಡು 1500 ಗಿಡ ಬೆಳೆಸ್ಯಾರು. ಪ್ರತಿ ವರ್ಷ ಹಂತವಾಗಿ ಹಾಕ್ತಾರು, ಹಂತವಾಗಿ ನಾಟಿಸ್ತಾರು, ಹಂತವಾಗಿ ನೀರು ಹಾಕ್ತಾರು. ಅವನ್ನ ಹಚ್ಚಿ ಬಿಟ್ಟು ಹೋಗಂಗಿಲ್ಲ ಅವರು. ಮತ್ತು ಇಂಥ ಮಳೆ ಇಲ್ಲದ ಕಾಲದಾಗ ಅವು ಇಷ್ಟು ಗಿಡಗಳು ನೆಟ್ಟಾರಪ್ಪ ಅಂದ್ಕೂಲೆ ಅವ್ರು ನಾವು ಹೆಮ್ಮೆ ಪಡಬೇಕಾಗೈತಿ. ಮರಗಿಡಗಳನ್ನ ಕಡಿಯೋರೆ ಹೆಚ್ಚಾಗಿರುವ ಈ ದಿನಗಳಲ್ಲಿ ಯಲ್ಲಪ್ಪ ಅಂಥವರು ಅಪರೂಪದ ವ್ಯಕ್ತಿಗಳು. ನಿಸ್ವಾರ್ಥದಿಂದ ಪರಿಸರದ ಕಾಯಕ ಮಾಡ್ತಿದ್ದಾರೆ. ಇಂಥ ಕಾರ್ಯ ಮಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದು ಇವರ ನಂಬಿಕೆ. ಯಲ್ಲಪ್ಪ ಶಿಂಧೆ ಅವರು ತಮ್ಮೂರಿನ ಬಾಲಕ ಬಾಲಕಿಯರು, ಯುವ ಜನತೆಗೆ ಸ್ಫೂರ್ತಿದಾತರೂ ಆಗಿದ್ದಾರೆ. ಇವರ ನಿರಂತರ ಪರಿಶ್ರಮದಿಂದಾಗಿ ಉತ್ತೂರಿನಲ್ಲಿ ಪರಿಸರ ಪ್ರಜ್ಞೆ, ಕಾಳಜಿ ಹೆಚ್ಚಿದೆ. ಇದಕ್ಕೆ ಕಾರಣರಾದ ಯಲ್ಲಪ್ಪ ಅವರು ಸ್ಥಳೀಯರ ಗೌರವ, ಅಭಿಮಾನಕ್ಕೆ ಕಾರಣರಾಗಿದ್ದಾರೆ. ಛಾಯಾಗ್ರಾಹಕ ನಾಗೇಶ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ಸುದ್ದಿ ಟಿವಿ, ಬಾಗಲಕೋಟೆ.